ಹಾಯ್ ಫ್ರೆಂಡ್ಸ್, ಕ್ಯಾಟ್ ಲವರ್ ಚಾನಲಿಗೆ ಸ್ವಾಗತ. ನಾನು ನಿಮಗೊಂದು ಪರ್ಸ್ನಲ್ ವಿಷಯ ಮಾತಾಡಬೇಕಂತ ವಿಡಿಯೋ ಮಾಡತ್ತೀನಿ ಫ್ರೆಂಡ್ಸ್. ಯಾಕಂತಂದ್ರೆ ಇನ್ನೂವರೆಗೂ ನಾನು ನಮ್ಮ ತಾಯಿಗೂ ಹೇಳಿಲ್ಲ. ಯಾಕಂದ್ರೆ ನಮ್ಮ ತಾಯಿ ಒಂದು ಸರ್ತಿ ನಾನು ಕೇಳಿಲ್ಲ ಎಲ್ಲಿ ಹೆಂಗೆ ಎತ್ತ ಅಂತ. ಅದು ಮನಸ್ಸಿನಾಗ ಇಟ್ಕೊಂಡು ಎಷ್ಟೋ ವರ್ಷ ಆಯ್ತು. ನಾನು ಎದೆ ಭಾಳ ನುಸ್ತಿತಿ, ಒಂದೊಂದು ಸರಿ ಉಸಿರುಗಟ್ಟುತ್ತೆ. ಆದ್ರೂ ನಾ ದವಾಖಾನೆಗೆ ಹೋಗಿಲ್ಲ. ಯಾಕಂತಂದ್ರೆ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಹೇಳಿದಿರಿ. ನಾನು ಮೊದಲು ನಮ್ಮ ತಂದೆ ತಾಯಿ ನನ್ನ ಅಷ್ಟು ಕಷ್ಟ ಇಷ್ಟಪಡ್ತಿದ್ರು. ನನಗೆ ಜಾಸ್ತಿ ಪ್ರೀತಿ ಮಾಡೋರು ಅಂತಂಬರು ಸಿಗಲಿಲ್ಲ, ಅಕ್ಕಂಗಿಯರು ಸಿಗಲಿಲ್ಲ. ತಂದೆ ತಾಯಿನೂ ಅಷ್ಟು ಪ್ರೀತಿ ಮಾಡ್ತಿದ್ದಿಲ್ಲ. ಹಾಗಾಗಿ ನಾನು ಒಬ್ಬರು ನಂಬಿ ಲವ್ ಮ್ಯಾರೇಜ್ ಆದ್ನೆ. ಅವ್ರು ಇಷ್ಟು ಕಾಟ ಕೊಡ್ತಿದ್ರು, ಇಷ್ಟು ಕುಡಿದು ಹೊಡೆದು ಬಡಿದು ಮಾಡ್ತಿದ್ರು. ಸಿಕ್ಕಾಪಟ್ಟೆ ನೋವು ಆಗ್ತಿತ್ತು, ಸಿಕ್ಕಾಪಟ್ಟೆ ತ್ರಾಸು ಮಾಡ್ತಿದ್ರು. ನನಗೆ 3 ಮಕ್ಕಳು, ಅದ್ರಾಗ ಒಬ್ಬ ಮಗಳು ತೀರ್ಕೊಂಡ್ಲು, 2 ಮಕ್ಕಳು. ನಾನು ಇರಬೇಕು ಸಣ್ಣ ಮಗಳು. ಈಗ ಹೋಗ್ಯಾಳ ಅವ್ರ ಹತ್ರನ. ಬ್ಯಾಡ ಅಂದ್ರೂ ಸಿಕ್ಕಾಪಟ್ಟೆ ಕುಡಿಯೋದು, ಸಿಕ್ಕಾಪಟ್ಟೆ ಹೊಡೆಯೋದು, ಸಿಕ್ಕಾಪಟ್ಟೆ ಸಂಶಯ ಮಾಡೋದು. ಸ್ವಂತ ಅವ್ರ ತಮ್ಮನ ಜೋಡಿನೂ ಮಾತಾಡೋಕೆ ಕೊಡೋದಿಲ್ಲ, ಅವ್ರ ತಂದೆ ಜೊತೆನೂ ಮಾತಾಡೋಕೆ ಕೊಡ್ತಿರ್ಕಿಲ್ಲ, ವಯಸ್ಸಾದವ್ರ ಜೊತೆನೂ. ನಾ ಟಾಯ್ಲೆಟಿಗಂತ ಈಗಂತ ಬಾತ್ರೂಮಾಗೆ, ಅವಾಗೆಲ್ಲ ಬಾತ್ರೂಮ್ ಇರಲಿಲ್ಲ. ಟಾಯ್ಲೆಟಿಗಂತ ಹೋದ್ರೂ ಕಟ್ಟಿ ಮೇಲೆ ಕೂತ್ಕೊಂಡು, ಅವಾಗೆಲ್ಲ ಹಳ್ಳಿ ಕಟ್ಟಿ ಇರ್ತಿದ್ರು, ಕಟ್ಟಿ ಮೇಲೆ ಕೂತ್ಕೊಂಡು ಇಷ್ಟ ಟೈಮ್ಗೆ ಬರ್ಬೇಕಂತ ಟೈಮ್ ಹಚ್ಚಿ ಕಳಿಸ್ತಿದ್ದ. ನಿನಗಂತ ಯಾರು ಇಲ್ಲ ಹೇಳ್ಕೊಳಕ್ಕೆ. ಯಾರ ಹತ್ರ ಹೇಳ್ಕೊಲ್ಲ ಅಂತೂ ಗೊತ್ತಾಗತ್ತಿಲ್ಲ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಬೇಕಂತ ಹೇಳ್ಕೊಳತ್ತೀನಿ. ಎಷ್ಟು ನೋವು ಆಗತ್ತೈತಿ, ನೋವು ಐತಿ ಮನಸ್ಸೊಳಗಂತಂದ್ರೆ ಸಿಕ್ಕಾಪಟ್ಟೈತಿ. ಆದರೂ ಅವ್ರು ಬಿಟ್ಟು ಬಂದೆ. ಎಷ್ಟು ಕಷ್ಟ ಅನ್ಭವಿಸಿ ಅನ್ನೋದು ನನಗೆ ಗೊತ್ತು. ಮತ್ತು ಇನ್ನೊಬ್ಬರು ಆಶ್ರಯ ಕೊಡ್ತೀನಿ ಅಂದರು. ಯಾಕಂದ್ರೆ ತಂದೆ ತಾಯಿ ನನಗೆ ಅಷ್ಟು ಕಷ್ಟ ನೋಡ್ಕೊಳ್ಳೋದಲ್ಲ. ಅದ್ರ ಸಂಬಂಧ ನಂಗೆ ಗರ್ಭಚಲಿದು ಪ್ರಾಬ್ಲಮ್ ಐತಿ, ಯೂರಿನಿದು ಪ್ರಾಬ್ಲಮ್ ಐತಿ. ನಾನು ಎಲ್ಲಿ ದುಡಿಯಾಕೋ ಅಷ್ಟು ವಜ್ಜೆ ಅದೆಲ್ಲ ಎಬ್ಸೋಕ್ಕೆಲ್ಲ ಆಗಲ್ಲ. ಭಾಳ ಹೊತ್ತಿನ ಮಟ್ಟ ನಡೆಯೋದು, ನಡ್ಕೊತ ಹೋಗೋಕ್ಕೂ ಆಗಲ್ಲ. ಹಾಗಾಗಿ ಹೊಲ ಮನೆ ಕೆಲಸ ಮಾಡೋಕೆ ಆಗಲಿಲ್ಲ ನನ್ನ ಕಡೆಯಿಂದ. ಅದಕ್ಕೆ ನಾನು ಇಲ್ಲಿ ಬಂದೆ. ಇಲ್ಲಿ ನನಗೊಬ್ರು ಜೀವನ ಕೊಡ್ತೀನಿ, ಎಲ್ಲ ನೋಡ್ಕೋತೀನಿ ಅಂದರು. ನೋಡ್ಕೊಳಕ್ಕೂ ಇದ್ದಾರೆ. ಆದರೆ ಅವ್ರ ತಲೆಗೂ ಸ್ವಲ್ಪ ಸಮಸ್ಯೆ ಅನ್ನೋದು ಐತಿ. ಅಂದ್ರೆ ಹಿಂಗೆಲ್ಲ ಆದ್ಮೇಲೆ ಸಮಸ್ಯೆ ಅನ್ನೋದೆಲ್ಲ ಇದ್ದೇ ಇರ್ತೈತಲ್ಲ. ಹಾಗಾಗಿ ನಂದ್ರೂ ಇವರು ಹೆಲ್ಪ್ ಮಾಡ್ತೀನಿ ಅಂದವ್ರು ಏನು ಕೇಳಲಿಲ್ಲ. ಯಾಕಾಯ್ತು ಹೆಂಗಾಯ್ತು ಅಂತ. ನಾನಿಂದ ಬಿಟ್ಟು ಬಂದಮೇಲೆ ನನ್ನ ತಾಯಿ ಯಾರಾಗಲಿ ಏನಾರಾಗಲಿ ಯಾರೂ ಕೇಳಲಿಲ್ಲ. ನಮ್ಮ ಅಕ್ಕ ಅದಳ, ಆಕೆ ಕೇಳಲಿಲ್ಲ. ನಮ್ಮ ಅಣ್ಣ ತಮ್ಮರು ಅದಾನ, ಅವರು ಕೇಳಲಿಲ್ಲ, ಯಾರೂ ಕೇಳಲಿಲ್ಲ. ಫ್ರೆಂಡ್ಸ್, ಇತ್ತಿತ್ತಾಗ ಅದ್ರ ಬಗ್ಗೆ ವಿಚಾರ ಮಾಡಿ ಭಾಳ ಎದೆ ನೋವು ಬರತೈತಿ. ಅದಕ್ಕೆ ಮನಸ್ಸಿನಾಗ ಇಟ್ಕೊಂಡು ಅಕಸ್ಮಾತ್ ಏನರ ಹೆಚ್ಚು ಕಡಿಮೆ ಆದರೆ ಮನಸ್ಸಿನಾಗ ಇಟ್ಕೊಂಡು ಹೋಗೋಕೆ ಆಗಂಗಿಲ್ಲ. ಅದಕ್ಕೆ ನಿಮ್ಮ ಮುಂದೆ ಹಂಚ್ಕೋಬೇಕಂತ ಇನ್ನೊಂದು ಸಣ್ಣದು ವಿಡಿಯೋ ಮಾಡೀನಿ. ನಂದು ಕತೆ ರಾಮಾಯಣ ದೊಡ್ಡದೈತಿ. ಅಕಸ್ಮಾತ್ ದೇವ್ರ ಪುಣ್ಯಲಿಂದ ನನಗೆ ಏನೂ ಆಗಿರಲಿಲ್ಲ ಅಂದರೆ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಪ್ಲೀಸ್ ನಾನು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ರಿಟರ್ನ್ ಕತೆ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಭಾಳ ಕೆಟ್ಟ ಕತೆ ಇತ್ತದ್ದು.